ವೆಲ್ಕಮ್ ಟು ಎಡು ಕರ್ನಾಟಕ. ಸೊ ನಿಮಗೆ 29ನೇ ತಾರೀಕು ನಡೆಯುವಂತ SSLC ಸೋಷಿಯಲ್ ಸೈನ್ಸ್ ಅಲ್ಲಿ ಬರುವಂತ 2 ಅಂಕ 3 ಅಂಕ ಮತ್ತೆ 4 ಅಂಕದ ಪ್ರಶ್ನೆಗಳನ್ನ ಸೊ ಯಾವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ, ಯಾವೆಲ್ಲ ನಿಮ್ಮ ಪರೀಕ್ಷೆಗಳಿಗೆ ಬರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಇಲ್ಲಿ ಇತಿಹಾಸ ಆಗಿರಬಹುದು, ಸೊ ಇಲ್ಲಿ ಪ್ರತಿಯೊಂದು ಕೂಡ ನಿಮ್ಮ ಎಷ್ಟು ಚಾಪ್ಟರ್ಸ್ ಗಳಿದಾವೆ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಸೊ ಯಾವೆಲ್ಲ ಕ್ವಶನ್ಸ್ ಗಳು ಬರಬಹುದು ಅಂತೇಳಿ ವಿತ್ ಆನ್ಸರ್ ಸಮೇತ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೋಡಬಹುದು ಇತಿಹಾಸದಲ್ಲಿ ಸೊ ಮೊದಲ ಚಾಪ್ಟರ್ ಯಾವುದು ಅಂತ ಹೇಳಿದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಸೊ ಇಲ್ಲಿ ನಿಮಗೆ ನೀವು ಎಲ್ಲಾನು ಕೂಡ ಸ್ಟಡಿ ಮಾಡ್ತೀರಿ ಅಂತ ಹೇಳಿದ್ರೆ ಸ್ಟಡಿ ಮಾಡಬಹುದು. ಸೊ ಇದರಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದನ್ನ ಮಾತ್ರ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಬಹುದು, ಸೊ ಇಲ್ಲಿ ಪ್ರತಿಯೊಂದು ಕ್ವಶನ್ ಕೂಡ ಇಲ್ಲಿ ಈ ಒಂದು ನೋಟ್ಸ್ ಅಲ್ಲಿ ಇದೆ. ಸೊ ನೋಡಬಹುದು, ಭಾರತಕ್ಕೆ ಹೊಸ ಜಲಮಾರ್ಗದ ಅನ್ವೇಷಣೆಗೆ ಪ್ರೇರಣೆ ನೀಡಿದ ಅಂಶಗಳು ಯಾವುದು ಅಂತ ಕೇಳ್ತಾರೆ. ಸೊ ಪ್ರತಿಯೊಬ್ಬರು ಕೂಡ ಸ್ಟಡಿ ಮಾಡಬಹುದು. ಸೊ ಇದಾದ್ಮೇಲೆ ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಹೇಗೆ ನಡೀತಿತ್ತು ಅಂತೇಳಿ ಸೊ ನಿಮಗೆ ಇಲ್ಲಿ ನೋಟ್ಸ್ ಕೂಡ ಇದೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಏನು ಅಂತ ಹೇಳಿದ್ರೆ, ಸೊ ಇದರಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಪ್ಲಾಸ್ಟಿಕ್ ಕದನ ಅಂತ ಹೇಳಿ ಬರುತ್ತೆ. ಸೊ ಇಲ್ಲಿ ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನ ತಿಳಿಸಿ ಅಂತ ಕೇಳ್ತಾರೆ. ಸೊ ಪ್ರತಿಯೊಬ್ಬರು ಕೂಡ ಸ್ಟಡಿ ಮಾಡಿ ಇದನ್ನಂತೂ ಪರ್ಫೆಕ್ಟ್ ಮಾಡ್ಕೊಳ್ಳೇಬೇಕು ನೀವು. ಪ್ಲಾಸ್ಟಿಕ್ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಮತ್ತೆ ಇದಾದ ನಂತರ ಬಕ್ಸಾರ್ ಕದನವನ್ನು ಕೂಡ ಕೇಳ್ಬೋದು. ಸೊ ಇದಕ್ಕೆ ಕಾರಣಗಳು ಮತ್ತೆ ಪರಿಣಾಮಗಳು ಏನು ಅನ್ನೋದನ್ನ ಸೊ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಆರಾಮಾಗಿ ನಿಮಗೆ 3 ಮಾರ್ಕ್ಸ್ಗೆ ಈ ಕ್ವಶನ್ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ. ಪ್ಲಾಸ್ಟಿಕ್ ಕದನ ಮತ್ತೆ ಬಕ್ಸಾರ್ ಕದನ ಇದನ್ನೆರಡು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ಇಲ್ಲಿ ನೋಡಬಹುದು ಬಕ್ಸಾರ್ ಕದನದ ಪರಿಣಾಮಗಳು ಯಾವುದು. ಬಕ್ಸಾರ್ ಕದನವು ಬ್ರಿಟಿಷರಿಗೆ ಅನೇಕ ಸೌಲಭ್ಯಗಳನ್ನು ಪಡೆಯಲು ಸಹಾಯ ಮಾಡಿತು ಹೇಗೆ. ಸೊ ಪ್ರತಿಯೊಂದು ಕೂಡ ಇಲ್ಲಿ ಆನ್ಸರ್ ಸಮೇತ ಇದೆ. ಸೊ ಇಲ್ಲಿ ನೋಡಬಹುದು. ಸೊ ಇದಾದ್ಮೇಲೆ ಸೆಕೆಂಡ್ ಚಾಪ್ಟರ್ ಬರುತ್ತೆ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಂತೇಳಿ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲನೇ ಆಂಗ್ಲೋ ಮರಾಠಿ ಯುದ್ಧಕ್ಕೆ ಕಾರಣಗಳನ್ನು ವಿವರಿಸಿ ಅಂತ ಕೇಳಬಹುದು. ಮತ್ತೆ ಸಹಾಯಕ ಸೈನಿಕ ಪದ್ಧತಿಯ ನಿಬಂಧನೆಗಳು ಅಂತ ಕೇಳ್ತಾರೆ. ಪಕ್ಕ ಕೇಳ್ತಾರೆ ಇದನ್ನ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಅಥವಾ ಭಾರತೀಯ ರಾಜರನ್ನು ನಿಯಂತ್ರಣದಲ್ಲಿಡಲು ಬ್ರಿಟಿಷರಿಗೆ ಸಹಾಯಕ ಸೈನ್ಯ ಪದ್ಧತಿ ಹೇಗೆ ನೆರವಾಯಿತು, ಇದನ್ನು ಕೂಡ ಸ್ವಲ್ಪ ಸ್ಟಡಿ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವೇನಾದ್ರು ಔಟ್ ಆಫ್ ಔಟ್ ಮಾಡಬೇಕು ಅಥವಾ ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ಇವೆಲ್ಲರೂ ಕೂಡ ನಿಮಗೆ ಆನ್ಸರ್ ಗೊತ್ತಿರಲೇಬೇಕಾಗತ್ತೆ. ಮೂರನೇ ಆಂಗ್ಲೋ ಮರಾಠಿ ಯುದ್ಧವನ್ನು ವಿವರಿಸಿ. ಸೊ ಇದಾದ್ಮೇಲೆ ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಅಂತ ಇದೆ. ಸೊ ಇದರಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ಗಳು ತುಂಬಾ ಇದಾವೆ. ಸೊ ಇಲ್ಲಿ ಎಲ್ಲಾನು ಕೂಡ ವಿತ್ ಆನ್ಸರ್ ಸಮೇತನೇ ಇದೆ. ಸೊ ಇಲ್ಲಿ ನೋಡಬಹುದು 1 ಮಾರ್ಕ್ಸ್ಗೂ ಕೂಡ ಸೊ ಈ ರೀತಿ ಕ್ವಶನ್ಸ್ಗಳನ್ನ ಕೇಳಬಹುದು. ಸೊ ಪೊಲೀಸ್ ಕಾಯ್ದೆ ಯಾವಾಗ ಜಾರಿಗೆ ಬಂತು, ಸೊ 1861. ಸೊ ಮತ್ತೆ ಪೊಲೀಸ್ ಕಮಿಷನ್ ಕಾಯ್ದೆ ಜಾರಿಗೆ ಬಂದ ವರ್ಷ 1902. ಸೊ ಇವೆಲ್ಲನೂ ಕೂಡ ನಿಮಗೆ ಗೊತ್ತಿರಬೇಕು. ಮತ್ತೆ ಇದಾದ ನಂತರ ಕಾಯಂ ಜಮೀನ್ದಾರಿ ಪದ್ಧತಿಯು ರೈತರನ್ನು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸಾಯುವಂತೆ ಮಾಡಿತು ಹೇಗೆ. ಸೊ ಅಥವಾ ಈ ರೀತಿನೂ ಕೇಳಬಹುದು. ಅಥವಾ ಕಾಯಂ ಜಮೀನ್ದಾರಿ ಪದ್ಧತಿ ಒಳಗೊಂಡಿದ್ದ ಪ್ರಮುಖ ಅಂಶಗಳು ಯಾವುದು, ಅಥವಾ ಕಾಯಂ ಜಮೀನ್ದಾರಿ ಪದ್ಧತಿ ರೈತರ ಶೋಷಣೆಗೆ ಹೇಗೆ ಕಾರಣವಾಯಿತು. ಸೊ ಇದನ್ನು ಕೂಡ ನಿಮಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ಒಂದ್ಸಲ ಈ ಒಂದು ಪಾಯಿಂಟ್ಸ್ ಗಳನ್ನ ನೋಡ್ಕೊಳ್ಳಿ. ಸೊ ನೀವು ಕೂಡ ಎಕ್ಸಾಮ್ಸ್ ಅಲ್ಲಿ ಇದೇ ರೀತಿ ಪಾಯಿಂಟ್ಸ್ ಗಳನ್ನ ಬರೀಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕತೆ ರೂಪದಲ್ಲಿ ಬರೆಯಕ್ಕೆ ಹೋಗ್ಬಿಡಿ. ಸೊ ನಿಮಗೆ ಅಷ್ಟು ಬರೆದ್ರು ಕೂಡ ನಿಮಗೆ ಜಾಸ್ತಿ ಏನು ಕೂಡ ಮಾರ್ಕ್ಸ್ ಕೊಡೋದಿಲ್ಲ. ಸೊ ಎಷ್ಟು ಪಾಯಿಂಟ್ಸ್ ಅಲ್ಲಿ ಇರಬೇಕು, ಸೊ 4 ರಿಂದ 5 ಪಾಯಿಂಟ್ಸ್ ಬರೆದ್ರು ಕೂಡ ನಿಮಗೆ ಸೊ 3 ಮಾರ್ಕ್ಸ್ ಇತ್ತು ಅಂತ ಹೇಳಿದ್ರೆ ಒಂದು 6 ರಿಂದ 7 ಪಾಯಿಂಟ್ಸ್ ಬರೆದ್ರು ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ನೋಡಬಹುದು ಪ್ರತಿಯೊಂದು 2 ಅಂಕದ 3 ಅಂಕದ ಎಲ್ಲ ಪ್ರಶ್ನೆಗಳು ಕೂಡ ಇದಾವೆ. ಬ್ರಿಟಿಷ್ ಕಂದಾಯ ನೀತಿಗಳಿಂದಾದ ಪರಿಣಾಮಗಳು ಅಂತಾನೂ ಕೂಡ ಸೊ ನಿಮಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ಪ್ರತಿಯೊಬ್ಬರು ಕೂಡ ಇದನ್ನ ಸ್ಟಡಿ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಸೊ ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಕ್ವಶನ್. ಬ್ರಿಟಿಷ್ ಶಿಕ್ಷಣ ಕ್ಷೇತ್ರದಲ್ಲಿ ತಂದ ಸುಧಾರಣೆಗಳು ಯಾವುದು ಅಂತ ಸೊ ಕೇಳುವಂತ ಚಾನ್ಸಸ್ ಇರುತ್ತೆ. ಇದಾದ ನಂತರ ಇಲ್ಲಿ ನೋಡಬಹುದು ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳನ್ನ ಪಟ್ಟಿ ಮಾಡಿ ಅಥವಾ ಬ್ರಿಟಿಷ್ ಶಿಕ್ಷಣದ ಭಾರತದ ಮೇಲಾದ ಸೊ ಅವರ ಶಿಕ್ಷಣದಿಂದ ಭಾರತ ಮೇಲಾದ ಪರಿಣಾಮಗಳನ್ನು ವಿವರಿಸಿ ಅಂತೇಳಿ. ಸೊ ಈ ಒಂದು ಕ್ವಶನ್ ಏನಿದೆ ಪ್ರತಿಯೊಬ್ಬರು ಕೂಡ ಪರ್ಫೆಕ್ಟ್ ಮಾಡ್ಕೊಳ್ಳಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲಿ ಆಗಿರ್ಬೋದು ಅಥವಾ ಈ ವರ್ಷದ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಈ ಒಂದು ಕ್ವಶನ್ ಬಂದೇ ಇರುತ್ತೆ. ಪ್ರತಿಯೊಬ್ಬರು ಕೂಡ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳು ಅಂತೇಳಿ ಸೊ ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇದಾದ ನಂತರ ಅವರ ಶಿಕ್ಷಣದಿಂದ ಕ್ಷೇತ್ರದಲ್ಲಿ ಉಂಟಾದ ಸುಧಾರಣೆಗಳು ಯಾವುದು, ಸೊ ಇದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಸೊ ಇಲ್ಲಿ ಜಾಸ್ತಿ ನಿಮಗೆ ಪರಿಣಾಮಗಳನ್ನು ಕೇಳ್ತಾರೆ, ಸ್ವಲ್ಪ ಅದನ್ನ ನೋಡ್ಕೊಳ್ಳಿ. ಸೊ ಇದಾದ ನಂತರ ರೆಗ್ಯುಲೇಟಿಂಗ್ ಕಾಯ್ದೆ ಬರುತ್ತೆ. ಸೊ ಇದರ ನಿಬಂಧನೆಗಳು ಕೂಡ ಕೇಳಬಹುದು. 1919 ಭಾರತೀಯ ಪರಿಷತ್ ಕಾಯ್ದೆಯ ಪ್ರಮುಖ ಅಂಶಗಳು. ಸೊ ನೀವು ಎಲ್ಲನೂ ಕೂಡ ಸ್ಟಡಿ ಮಾಡಿ ನೀವಿನ ಔಟ್ ಆಫ್ ಔಟ್ ಮಾಡಬೇಕು. ಸೊ ಸ್ಕೋರ್ ಮಾಡಬೇಕು ಅಂದರೆ ಪ್ರತಿಯೊಬ್ಬರು ಕೂಡ ಇವನ್ನೆಲ್ಲನೂ ಕೂಡ ನಿಮಗೆ ಬರ್ತಾ ಇರಬೇಕು. ಸೊ ಇದರ ನಂತರ ಅಧ್ಯಾಯ 5 ಬರುತ್ತೆ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಅಂತ ಬರುತ್ತೆ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಅಂತಾನೆ ಹೇಳ್ಬೋದು. ನೋಡಿ ಇಲ್ಲಿ ಮೊದಲ ಕ್ವಶನ್ ನೋಡಬಹುದು. ಭಾರತ ಇತಿಹಾಸದಲ್ಲಿ 19ನೇ ಶತಮಾನವನ್ನು ಭಾರತೀಯ ಪುನರುಜ್ಜೀವನ ಕಾಲವೆಂದು ಕರೆಯುತ್ತಾರೆ. ಸೊ ಇಲ್ಲಿ ಕೆಲವೊಂದಿಷ್ಟು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಈ ಒಂದು ಕ್ವಶನ್ ಕೇಳಿದ್ದಾರೆ.
ಸೊ ಈ ಕ್ವಶನ್ ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಇದಾದ ನಂತರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳಲ್ಲಿ ಬ್ರಹ್ಮ ಸಮಾಜದ ಪಾತ್ರವನ್ನು ವಿವರಿಸಿ ಅಥವಾ ಬ್ರಹ್ಮ ಸಮಾಜದ ಬೋಧನೆಗಳು ಯಾವುದು ಅಂತ ಕೇಳಿದರೆ ಸೊ ಇದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಸೊ ಇದಾದ್ಮೇಲೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಅವರ ಪಾತ್ರವನ್ನು ವಿವರಿಸಿ ಅಥವಾ ಸೊ ದಯಾನಂದ ಸರಸ್ವತಿ ಅವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದ್ರು. ಸೊ ಅದರ ಉದ್ದೇಶಗಳು ಅಂತಲೂ ಸೊ ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ನೀವು ನೆನಪಿಟ್ಟುಕೊಂಡ್ರು ಕೂಡ ಸಾಕು. ಇದಾದ್ಮೇಲೆ ಸತ್ಯಶೋಧಕ ಸಮಾಜ ಪ್ರತಿಪಾದಿಸಿದ ಸುಧಾರಣೆಗಳನ್ನು ವಿವರಿಸಿ ಅಥವಾ ಸತ್ಯಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳು ಯಾವುದು ಅಂತಲೂ ಕೂಡ ಕೇಳಬಹುದು. ಮತ್ತು ಅಲಿಗಾರ್ ಚಳವಳಿ ಉದ್ದೇಶಗಳು ಕೇಳಬಹುದು. ಇದಾದ ನಂತರ ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಯ ಪ್ರೇರಕರಾಗಿದ್ದು ಹೇಗೆ ವಿವರಿಸಿ ಅಂತ ಇದನ್ನು ಕೂಡ ಕೇಳಬಹುದು. ಸೊ ನಿಮಗೆ ಇದನ್ನು ಜಾಸ್ತಿ 2 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಕೇವಲ ಒಂದು 4 ಪಾಯಿಂಟ್ಸ್ ನಿಮಗೆ ನೆನಪಿದ್ರು ಕೂಡ ಸಾಕು. ಸೊ ಇದಾದ ನಂತರ ಆನಿ ಬೆಸೆಂಟ್ ಸುಧಾರಣಾ ಕ್ರಮಗಳು ಅಥವಾ ಆನಿ ಬೆಸೆಂಟ್ ಅವರ ಭಾರತೀಯ ಇತಿಹಾಸದಲ್ಲಿ ಮರೆಯಲಾಗದ ಮಹಿಳೆ ಏಕೆ ಮತ್ತು ಅಥವಾ ಭಾರತೀಯ ಸಂಸ್ಕೃತಿ ಮತ್ತು ರಾಜಕೀಯಕ್ಕೆ ಆನಿ ಬೆಸೆಂಟರ ಕೊಡುಗೆ ಅವಿಸ್ಮರಣೀಯವಾದದ್ದು. ಸೊ ಸಮರ್ಥಿಸಿ ಅಂತಲೂ ಕೇಳಬಹುದು ಅಥವಾ ಅವರ ಕೊಡುಗೆಗಳು ಏನು ಅಂತಲೂ ಕೂಡ ಕೇಳಬಹುದು. ಇಷ್ಟು ಪಾಯಿಂಟ್ಸ್ನ ನೆನಪಿಟ್ಕೊಳ್ಳಿ. ಈ ಎಲ್ಲ ಕ್ವಶನ್ಗೂ ಕೂಡ ಇದೇ ಆನ್ಸರ್ ಆಗಿರುತ್ತೆ. ಸೊ ಇದಾದ್ಮೇಲೆ ಇಲ್ಲಿ ಸೊ 6ನೇ ಚಾಪ್ಟರ್ ಬರುತ್ತೆ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಇದರಲ್ಲೂ ಕೂಡ ತುಂಬಾ 4 ಅಂಕಕ್ಕೆ ಕ್ವಶನ್ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನೋಡಬಹುದು 1857ರ ದಂಗೆಯ ರಾಜಕೀಯ ಕಾರಣಗಳು ಯಾವುದು ಅಂತ ಕೇಳ್ತಾರೆ ಅಥವಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಆದಂತಹ ಪರಿಣಾಮಗಳು ಯಾವುದು ಅಂತೇಳಿ ಸೊ ಕೇಳ್ತಾರೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ನೆನಪಿಟ್ಕೊಳ್ಳಿ. ಸೊ ಇದಾದ ನಂತರ 1857ರ ದಂಗೆಗೆ ಆಡಳಿತಾತ್ಮಕ ಕಾರಣಗಳು ಯಾವುದು ಅಂತಲೂ ಕೂಡ ಕೇಳುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಅವುಗಳ ಬದಲಾವಣೆಗಳು ಹೇಗೆ ಕಾರಣವಾದವು ಅಥವಾ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಅಂಶಗಳಂತೂ ಸೊ ಕೇಳ್ತಾರೆ. ಸೊ ಇವೆಲ್ಲನೂ ಕೂಡ ನೋಡ್ಕೋಬೇಕಾಗತ್ತೆ. ಮತ್ತೆ ದಂಗೆಗೆ ವಿಫಲತೆಗೆ ಕಾರಣಗಳನ್ನ ಪಟ್ಟಿ ಮಾಡಿ ಅಂತಾನೂ ಕೇಳ್ತಾರೆ. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನಿದೆ ಸೊ ಇದಕ್ಕೆ ವಿಫಲವಾಗಲು ಕಾರಣಗಳನ್ನು ಕೂಡ ಸೊ ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಇವೆಲ್ಲನೂ ಕೂಡ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇದಾದ ನಂತರ ಪರಿಣಾಮಗಳು ಅಂತ ಕೇಳ್ತಾರೆ. ಮತ್ತು ಇಲ್ಲಿ ಬ್ರಿಟಿಷ್ ರಾಣಿಯ ಘೋಷಣೆಗಳು ಯಾವುದು ಅಂತ ಈ ರೀತಿಯ ಕ್ವಶನ್ಸ್ಗಳು ಈ ಒಂದು ಚಾಪ್ಟರಿಂದ ಬರುತ್ತೆ. ಇದಾದ ನಂತರ ಅಧ್ಯಾಯ 7 ಸ್ವತಂತ್ರ ಹೋರಾಟ. ಸೊ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳು ಅಂದರೆ ಕೆಲವೊಂದಿಷ್ಟು ಚಾಪ್ಟರ್ಗಳು ನಿಮಗೆ ಈ ವರ್ಷ ಸಿಲೆಬಸ್ಗೆ ಇಲ್ಲ. ಸೊ ಇಲ್ಲಿ ನಿಮಗೆ ಯಾವ ಚಾಪ್ಟರ್ ನಿಮಗೆ ಇಲ್ಲಿ ಈ ವರ್ಷ ಸಿಲೆಬಸ್ಗೆ ಇಲ್ಲ ಸೊ ಅದನ್ನು ಬಿಟ್ಟು ನೀವು ಬೇರೆ ಸ್ಟಡಿ ಮಾಡ್ಕೊಳ್ಳಿ. ಸೊ ಯಾಕಂದರೆ ಸೊ ಪ್ರತಿಯೊಬ್ಬರು ಕೂಡ ಅಂದರೆ ಈ ಒಂದು ನೋಟ್ಸಲ್ಲಿ ಪ್ರತಿಯೊಂದು ಚಾಪ್ಟರ್ ಅದು ಕೂಡ ನೋಟ್ಸ್ ಇದೆ. ಸೊ ಇದು ಹೋದ ವರ್ಷದ ಸೊ ಸಿಲೆಬಸ್ ಪಾಸಿಂಗ್ ಪ್ಯಾಕೇಜ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಇಲ್ಲಿ ಏನಾದರೂ ಔಟ್ ಆಫ್ ಸಿಲೆಬಸ್ ಏನಾದರೂ ಚಾಪ್ಟರ್ಸ್ ಬಂದರೆ ಸೊ ಅದನ್ನು ಲೀವ್ ಮಾಡಿಬಿಟ್ಟು ನೀವು ಬೇರೆ ಸ್ಟಡಿ ಮಾಡ್ಬೋದು. ಸೊ ಸೊ ಈ ಒಂದು ಎಲ್ಲ ನೋಟ್ಸನ್ನು ಕೂಡ ಸ್ಟಡಿ ಮಾಡ್ಕೊಳ್ಳಿ. ಸೊ ಈ ರೀತಿ ನಿಮಗೆ ಈ ವರ್ಷ ನಾಳೆ ಅಂದರೆ 29ನೇ ತಾರೀಕು ನಡೆಯುವಂಥ SSLC ಸೋಷಿಯಲ್ ಸೈನ್ಸ್ ಎಕ್ಸಾಮಲ್ಲಿ ಸೊ ನಿಮಗೆ ಈ ರೀತಿ 2 ಅಂಕನೂ ಕೂಡ ಕೇಳಬಹುದು ಅಥವಾ 3 ಮತ್ತು 4 ಅಂಕ ಕೂಡ ಈ ರೀತಿ ನಿಮಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಪ್ರತಿಯೊಂದು ಕೂಡ ಇಲ್ಲಿ ಉತ್ತರ ಸಮೇತ ನಿಮಗೆ ಆನ್ಸರ್ ಇದೆ. ಸೊ ಪ್ರತಿಯೊಂದು ಈ ಒಂದು ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ. ಇತಿಹಾಸ ಆಗಿರ್ಬೋದು, ಸೊ ಇಲ್ಲಿ ಭೂಗೋಳಶಾಸ್ತ್ರ ಆಗಿರ್ಬೋದು ಮತ್ತು ಅರ್ಥಶಾಸ್ತ್ರ ಪ್ರತಿಯೊಂದು ಏನು ನಿಮಗೆ ಚಾಪ್ಟರ್ಸ್ ಇರುತ್ತೆ ಎಲ್ಲ ಚಾಪ್ಟರ್ದು ಕೂಡ ನಿಮಗೆ ಇಲ್ಲಿ ಆನ್ಸರ್ ಸಮೇತನೇ ಕ್ವಶನ್ಸ್ಗಳು ಸಿಗುತ್ತೆ. ಸೊ ನೀವೇನಾದರೂ ಈ ವರ್ಷ ಸ್ಕೋರ್ ಮಾಡಬೇಕು ಅಥವಾ 90 ಅಬೋವ್ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಇದನ್ನು ಸ್ಟಡಿ ಮಾಡ್ಕೊಳ್ಳಿ. ಸೊ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮಗೆ ಈ ಒಂದು ಸೋಷಿಯಲ್ ಸೈನ್ಸ್ ಏನಿದೆ ಇದು 80 ಮಾರ್ಕ್ಸ್ಗೆ ನಿಮಗೆ ಇರುತ್ತೆ. ಸೊ ನಿಮಗೆ 80ಕ್ಕೆ 80 ಕೂಡ ಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಪಾಯಿಂಟ್ಸ್ಗಳನ್ನು ಕೂಡ ನೆನಪಿಟ್ಕೊಳ್ಳಿ. ಸೊ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದಾದಮೇಲೆ ಸೊ ನಿಮಗೆ ಇಲ್ಲಿ ನೆಕ್ಸ್ಟ್ ಬರುವಂಥ ಚಾಪ್ಟರ್ ಯಾವುದು ಅಂತಂದರೆ ಸ್ವತಂತ್ರೋತ್ತರ ಭಾರತ ಅಂತೇಳಿ ಬರುತ್ತೆ. ಸೊ ಇದನ್ನು ಕೂಡ ನೋಡ್ಕೊಳ್ಳಿ. ಸೊ ನಿಮಗೆ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ, ಪ್ರತಿಯೊಂದು ನೋಟ್ಸ್ ಕೂಡ ಇದೆ. ಸೊ ಇಲ್ಲಿ ನಿಮಗೆ ಎಲ್ಲನೂ ಕೂಡ ಹೇಳ್ತಾ ಕೊಂಡ್ರಲ್ಲ ಯಾಕಂದರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಸೊ ನೀಟಾಗಿ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಯಾವ್ಯಾವ ಚಾಪ್ಟರ್ ಬೇಕು ಅಂತ ಹೇಳಿದ್ರೆ ಸೊ ನಿಮಗೆ ಒಂದೇ ಒಂದು ಚಾಪ್ಟರ್ದು ಬೇಕಾಗಿತ್ತು ಅಂತ ಹೇಳಿದ್ರೆ ಸೊ ನೀವು ನಿಮ್ಮ ಮುಂದೆ ಓಡಿಸ್ಬಿಟ್ಟು ಸೊ ನೋಡ್ಕೋಬೋದು. ಸೊ ಯಾವುದು ನಿಮಗೆ ಪ್ರತಿಯೊಂದು ಕ್ವಶನ್ ಕೂಡ ಇದೆ. ಸೊ ನಿಮಗೆ ಯಾವುದೋ ಒಂದು ಕ್ವಶನ್ ಗೊತ್ತಾಗಿಲ್ಲ ಅಂದರೂ ಕೂಡ ಸೊ ಇಲ್ಲಿ ನಿಮಗೆ ನೋಡ್ಬೋದು ಪ್ರತಿಯೊಂದು ಕೂಡ ಆನ್ಸರ್ ನಿಮಗೆ ಇಲ್ಲಿ ಸಿಗುತ್ತೆ. ಮತ್ತು ಈ ಒಂದು ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ಅವರಿಗೂ ಕೂಡ. ಮತ್ತು ನೀವೇನಾದರೂ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.